ನಮಸ್ಕಾರ. ನಾವಿವತ್ತು ಕುಂದ್ರಳ್ಳಿಯಲ್ಲಿದ್ದೀವಿ. ಕುಂದ್ರಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೂತನವಾಗಿ 2022-23ನೇ ಸಾಲಿನಲ್ಲಿ ಈ ಒಂದು ಶಾಲಾ ಕೊಠಡಿಗಳು ನಿರ್ಮಾಣವಾಗಿರುತ್ತೆ. ಆದರೂ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸೋದಾಗಲಿ ಯಾವುದೂ ಕಂಡು ಬಂದಿಲ್ಲ. ಈ ಒಂದು ಶಾಲೆಯ ಸುತ್ತಮುತ್ತ ಈಗಾಗಲೇ ಬೇಲಿಗಳು ಎಲ್ಲ ಬೆಳೆದು ನಿಂತಿದೆ. ಇಲ್ಲಿರ್ತಕ್ಕಂಥ ಪುಂಡ ಪೋಖರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಈಗಾಗಲೇ ಶಾಲಾ ಕೊಠಡಿಯ ಗಾಜುಗಳನ್ನು ಒಡೆದು ಹಾಕಿದ್ದಾರೆ. ಇನ್ನು ಕೆಲ ದಿನಗಳಲ್ಲಿ ಇಲ್ಲಿ ಅನೈತಿಕ ತಾಣವಾಗಿ ಬದಲಾಗುವಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾಗಿ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಈ ಕಡೆಯನ್ನು ಗಮನ ಹರಿಸಿ ಇಲ್ಲಿ ಏನು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡಬೇಕು. ಯಾಕಂತಂದರೆ ಇಷ್ಟೆಲ್ಲ ಸರ್ಕಾರ ದುಡ್ಡು ಖರ್ಚು ಮಾಡಿ ಒಳ್ಳೆಯ ಮಳಿಗೆಗಳನ್ನು ಶಾಲೆ ಕೊಠಡಿಗಳನ್ನು ಹಾಕಿಸಿದೆ. ಈ ಶಾಲೆ ಕೊಠಡಿಗಳಿಗೆ ಇಲ್ಲಿ ಯಾರೂ ನೋಡಿಕೊಳ್ಳಿಲ್ಲ ಅಂತಂದರೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗೋದರಲ್ಲಿ ಅನುಮಾನ ಇಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಇಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡುವ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂಥೇಳಿ ನಾವು ಸ್ಟಾರ್ ಆಫ್ ಕರ್ನಾಟಕದ ವತಿಯಿಂದ ಕೇಳ್ಕೊಳ್ತೇವೆ. ಇದ್ದಾಗ 3 ಕಟ್ಟಡ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಿಲ್ಡಿಂಗ್ ಎಲ್ಲ ಆಗ್ಯಾವು. ಅದ್ರ ಪ್ರಕಾರ ನಾವೆಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರಿಗೆ ಹೇಳಿದ್ದಾಯ್ತು. ಅದಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದ್ವಿ. ಕಾಂಪೌಂಡಿಗೆ 20 ಲಕ್ಷ ಹಾಕ್ಸ್ಕೊಂಡು ಬಂದ್ವಿ ಹೆಚ್ಚುವರಿ. ಆ ಪ್ರಕ್ರಿಯೆ ಇನ್ನೂ ನಮ್ಗೆ ತಾಲೂಕ್ ಪಂಚಾಯತಿಯಿಂದ ಆಯ್ತು, ಜಿಲ್ಲಾ ಪಂಚಾಯತಿಯಿಂದ ಯಾವುದೇ ರೀತಿಯಾಗಿ ಅದನ್ನ ಕಟ್ಟಾಗಿ ಪರ್ಮಿಷನ್ ಕೊಡ್ತಾ ಇಲ್ಲ. ಕೊಟ್ರಂದ್ರೆ ನಾವು ಸ್ಟಾರ್ಟ್ ಮಾಡಬೇಕು. ಮೂಲಭೂತ ಸೌಕರ್ಯ ಫಸ್ಟ್ ನಮ್ಗೆ ಶಾಲೆ ಹುಡುಗರಿಗೆ ಬೇಕಾಗೈತಿ. ಅದು ಇಲ್ಲದಕ್ಕೆ ಈಗ ಅದು ತಟಸ್ಥ ನಿಂತಾರೆ. ಸ್ವಲ್ಪ ತಾವು ನಮ್ಮ ಮಾಧ್ಯಮ ಇಲಾಖೆ ಎಲ್ಲರೂ ಕೂಡ್ಕೊಂಡು ನಮಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಯವರಿಗೆ ಸ್ವಲ್ಪ ತಮ್ಮದು ಸ್ವಲ್ಪ ಒತ್ತಡ ಇರಲಿ ಅಂತ ಹೇಳಿ ನಾನು ಕುಂದ್ರಳ್ಳಿ ಗ್ರಾಮದಿಂದ ಎಲ್ಲ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ. ಐತಿ ಹಂಗೆ ಹೊಂಟಿದ್ವಿ. ನಮಗೆ ಬಂದು ಎಲ್ಲ ಆಫೀಸರ್ ಕೇಳಿದ್ವಿ. ಒಟ್ಟು ಮೆಂಬರ್ನ PDO ಎಲ್ಲ ಕೇಳಿದಾಗ ಇದ್ರ ಸಲ ತೊಗೊಂಡೈತ್ರಿ. ನಾವು ಹುಡ್ರನ್ನ ಬಾಕ್ಲು ತೆಗೆದು ಅಲ್ಲಿ ಓಪನಿಂಗ್ ಮಾಡ್ಸಕ್ಕೆ ಹಚ್ಚಿದ್ವಲ್ಲ. ಬ್ಯಾಡ್ರಿ, ಅದು ಎಲ್ಲ ವ್ಯವಸ್ಥೆ ಇಲ್ಲ, ಮಾಡ್ಬೇಡ್ರಿ, ಅದು ರೊಕ್ಕ ಮುಂದಾಗೈತಿ, ಅದು ಮಾಡ್ಸೋದು ಲೇಟ್ ಆಗೈತಿ, ಅದರಿಂದ ಲೇಟ್ ಆಗೈತಿ, ಮೆಂಬರ್ ಕೊಟ್ಟು ಅದು ನಮ್ಗೆ ಮಾಹಿತಿ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ.